ಹೆಂಗಿತ್ತು ನನ್ನ ಬಾಡಿ ಶಾಕ್ ಕೊಟ್ಟು ಟೊಯ್ ಅಂತ ಹಿಂಗಾಗೋಯ್ತು ಅಮ್ಮ ತೊಡೆಗಡೆ ಸಲ್ಕೊಂಡ್ಬಿಟ್ಟಿದ್ಯಲ್ಲ. ಸುಮ್ನಿರ ನಿನಗೂ ಹಂಗೆ ಕಡ್ಡಿ ಹಾಕಿ ಹೋದ್ರೆ ನೀನು ಹಂಗೆ ಕಳ ನಡೆಯೋದು. ಏನ್ ಮಾಡ್ತೀಯೋ ಖಾರದ ಪುಡಿ ಬೇರೆ ಹಳೇದು ಸ್ಟೋರ್ ರೂಮ್ ಅನ್ಕೊಂಡು ಫುಲ್ ತುಂಬಿಸ್ಬಿಟ್ರ ಪೊಲೀಸ್ನವರು. ತಪ್ಪು ಮಾಡಿರ್ತೀನಿ. ಮಾಮೂಲಿ ಕೇಸ ಹಿಂದೆ ಇಟ್ಟು ಹಾಕ್ಬಿಟ್ರಪ್ಪ. ಅವನ್ ಯಾವನೋ ಸೈಕೋ ಅಂತೆ ಸೂಟ್ ಕೇಸಲ್ಲಿ ಮಕ್ಳು ಆಟ ಆಡೋ ಬಾಂಬು ಗನ್ನಲ್ಲೇ ಇಟ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ಸವ್ನೆ. ಆ ಆಟದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಬೆಳಗ್ಗೆ ಯಾರೋ ಶಾಸ್ತ್ರದವ್ನು ಹೇಳಿದ್ದ ನಿನಗೆ ಕೈ ತುಂಬಾ ಸಿಗುತ್ತೆ ಅಂತ. ತುಂಬಾ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವೇ ಅಮ್ಮ. ನೋಡು ನಿನ್ ಸವಾಸಿಂದ ನಾನು ಹಿಂಗೆ ಹೆಂಗಾಗ್ಬಿಡ್ತು. ಬಿಡಪ್ಪ ಬಾ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕುಂತ್ಕೊಂಡ ರಾಮ ಮಾತಾಡೋಣ. ಎಣ್ಣೆ ಹೊಡಿಸ್ತೀಯಾ? ಫುಲ್ ಅದ್ ಬಿಡ್ತೀನಿ ಬಾರೋ. ಅಪ್ಪ ಯಮ್ಮ ನನ್ಗೆ ನಿನ್ನ ಗದೆಗೆ ಖಾರದ ಪುಡಿ ಹಾಕಿ ರಂಗಣ್ಣ ಎಷ್ಟು ಮಾಡಿದ್ರು ಏನು ಎಷ್ಟು ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ. ಬಾತ್ರೂಮ್ ಕೈ ಹಾಕಿದ್ರೆ ಬೋಂಡ ಸಿಗ್ತದೆ ನಿನಗೆ. ಖದೇಮ್ ನಮ್ಮೂರಲ್ಲಿ 3 ಜನ ವೇಶ್ಯರು ನನ್ನ ಮಾತ ಕೇಳ್ಕೊಂಡು ಒಳ್ಳೆಯರಾಗವ್ರೆ. ನೀನು ಒಳ್ಳೆಯವನ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾನು ವೇಶ್ಯ ಅಲ್ಲ ಅಂತ ಅರ್ಥ. ಬಾಯ್ ನನ್ನ ಊಟಿಸ್ಬೇಡಲಿ ನೋಡ. ದುಡ್ಡು ನೋಡ್ಕೊಂಡು ಪ್ರೀತಿಸೋಳು ದುಡ್ಡಿರೋರ್ಗು ಇರ್ತಾಳೆ. ಮನಸ್ಸು ನೋಡ್ಕೊಂಡು ಪ್ರೀತಿಸೋಳು ಮಣ್ಗೋಗವ್ರಿಗೂ ಇರ್ತಾಳೆ. ಬಾಯಲ್ಲಿ ಹುಡುಗಿರಿಗೆ ಕಳ್ಳಾಡೋರು ಇಷ್ಟ, ಕಳ್ಳನ್ ಮಕ್ಕಳಲ್ಲ. ಹುಡುಗಿರಿಗೆ ಚುಡಾಯಿಸೋರು ಇಷ್ಟ, ಚೋರ್ ನನ್ನ ಮಕ್ಕಳಲ್ಲ.